ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಇವತ್ತಿನ ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೋಸ್ಕರ ತಂದಿರೋಂಥ ಒಂದು ಬ್ಯೂಟಿಫುಲ್ ಟಿಪ್ಸು. ನೀವು ಕೂಡ ಟ್ರೈ ಮಾಡಿದರೆ ಸಾಕು, ನಿಮ್ಮ ದುಡ್ಡು ಉಳಿತಾಯ ಆಗುತ್ತೆ. ಸಾವಿರಾರು ರೂಪಾಯಿ ಉಳಿಸ್ಕೋಬೋದು ಸ್ನೇಹಿತರೆ. ಯಾಕಂದರೆ ನೋಡಿ, ಮನೆಯಲ್ಲಿ ಎರಡಿದ್ರೆ ನಾವು ಸಾವಿರಾರು ರೂಪಾಯಿ ಉಳಿಸ್ಕೋತೀವಿ ಅಂದರೆ ಫಸ್ಟ್ ನೀವು ಈ ವಿಡಿಯೋನ ಮಿಸ್ ಮಾಡದೆ ನೋಡ್ಕೊಂಡು ಹೋಗ್ಬಿಡಿ. ನೀವು ಕೂಡ ಮಿಸ್ ಮಾಡಿದ್ರೆ ನಿಮ್ಮ ಸಾವಿರಾರು ರೂಪಾಯಿ ಹಾಳಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಿ ಯೂಸ್ ಮಾಡಬೇಕಂತ ಲಾಸ್ಟ್ ರಿಸಲ್ಟ್ ಪೂರ್ತಿಯಾಗಿ ನೋಡ್ಕೊಂಡು ಹೋದರೆ ನೀವೇ ಶಾಕ್ ಆಗ್ತೀರಾ. ಬನ್ನಿ, ಹಾಗಿದ್ರೆ ರೆಡಿ ಮಾಡೋದು ತೋರಿಸ್ತಾ ಇದ್ದೀನಿ. ನಾನೊಂದು ಸಣ್ಣದಾಗಿರುವಂಥ ಬಟ್ಲು ತೊಗೊಂಡಿದ್ದೀನಿ. ನಾನಿವಾಗ ಶಾಂಪೂ ತೊಗೊಂಡಿರುವಂಥದ್ದು ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ. ನೀವು ಶಾಂಪೂ ಮನೆಯಲ್ಲಿದ್ದರೆ ಖಂಡಿತವಾಗಿ ಇದನ್ನು ಶಾಂಪೂ ಬಳಸಿ. ಇದೇ ಶಾಂಪೂ ಬಳಸಿದ್ರೆ ರಿಸಲ್ಟ್ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನಾನಿವಾಗ ಕ್ಲಿನಿಕ್ ಪ್ಲಸ್ ಶಾಂಪೂ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಕ್ಲಿನಿಕ್ ಪ್ಲಸ್ ಶಾಂಪೂವನ್ನು ಈ ಬಟ್ಲಲ್ಲಿ ಹಾಕಿದ್ದೀನಿ. ಇದನ್ನು ಯಾವ ರೀತಿಯಾಗಿ ಪರ್ಫೆಕ್ಟಾಗಿ ರೆಡಿ ಮಾಡಿ ಪರ್ಫೆಕ್ಟಾಗಿ ರಿಸಲ್ಟ್ ತೊಗೋಬೋದು ಸ್ನೇಹಿತರೆ. ಪಾರ್ಟಿ, ಫಂಕ್ಷನ್, ನಾವು ಯಾವುದೇ ಫಂಕ್ಷನ್ಗೆ ಹೋಗಲಿ ಏನೇ ಹೋಗಲಿ, ನಾವು ಸಾವಿರಾರು ರೂಪಾಯಿ ದುಡ್ಡು ಖರ್ಚು ಮಾಡೋದಕ್ಕೆ ಪಾರ್ಲರ್ಗೆ ಹೋಗಿಬಿಡ್ತೀವಿ. ಅದೇ ಪಾರ್ಲರ್ಗೆ ಹೋಗುವಂಥದ್ದು ಬಿಟ್ಬಿಡಿ, ಮನೆಯಲ್ಲೇ ಸಾವಿರಾರು ರೂಪಾಯಿ ಉಳಿತಾಯ ಮಾಡಿಕೊಂಡು ಸೇವಿಂಗ್ ಮಾಡ್ಕೋಬೋದು ಸ್ನೇಹಿತರೆ. ಇವಾಗ ಶಾಂಪೂವನ್ನು ತೊಗೊಂಡಿದ್ದೀನಲ್ವ, ಶಾಂಪೂವಿನಲ್ಲಿ ನಾನಿವಾಗ ಅರಿಶಿಣದ ಪುಡಿ ಸೇರಿಸ್ತಾ ಇದ್ದೀನಿ. ಅರಿಶಿಣದ ಪುಡಿ ನೋಡಿ, ನಮ್ಮ ಮುಖದ ಡಾರ್ಕ್ ಸ್ಪಾಟ್ಸ್ ಆಗಲಿ, ಪಿಂಪಲ್ಸ್ ಆಗಲಿ, ಇವೆಲ್ಲನೂ ಕೂಡ ಕಡಿಮೆ ಮಾಡುತ್ತೆ ಸ್ನೇಹಿತರೆ. ಹಾಗೆ ಮುಖವನ್ನು ಕೂಡ ಗ್ಲೋ ಮಾಡುತ್ತೆ. ಇವಾಗ ಶಾಂಪೂ ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಮುಖದ ಮೇಲೆ, ಮುಖದಾಗಲಿ, ಕೈಗಳಾಗಲಿ, ಕಾಲುಗಳಾಗಲಿ ಒಂಥರ ಕ್ಲೀನ್ಸಿಂಗ್ ರೀತಿ ಕೆಲಸ ಮಾಡುತ್ತೆ. ಎಷ್ಟು ಚೆನ್ನಾಗಿ ಗ್ಲೋನೆಸ್ ಕೊಡುತ್ತೆ. ಹಾಗಾಗಿ ನಾನಿವಾಗ ಶಾಂಪೂ ಜೊತೆಗೆ ನಾನಿವಾಗ ಅರಿಶಿಣ ಪುಡಿಯನ್ನು ಸೇರಿಸಿದ್ದೀನಿ. ಇವೆರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೊಳ್ಳಿ. ಪರ್ಫೆಕ್ಟಾಗಿ ಮಿಕ್ಸ್ ಆಗಬೇಕು. ಒಳಗಡೆ ಪೂರ್ತಿಗೆ ಪರ್ಫೆಕ್ಟಾಗಿ ಮಿಕ್ಸ್ ಆದಾಗ ಕಲರ್ ನೋಡಿ ಚೇಂಜ್ ಆಗುತ್ತೆ. ಈ ಥರ ಕಲರ್ ಚೇಂಜ್ ಆಗುತ್ತೆ. ಆಮೇಲೆ ನಾನು ಶಾಂಪೂ ಇದರ ಜೊತೆಗೆ ಮತ್ತೇನು ಬಳಸ್ತಾ ಇದ್ದೀನಿ ಅಂದರೆ, ನಾನು ಕೋಲ್ಗೇಟ್ ಬಳಸ್ತಾ ಇದ್ದೀನಿ. ನಿಮ್ಮ ಮನೇಲಿದ್ದರೆ ವೈಟ್ ಕೋಲ್ಗೇಟ್ ಬಳಸ್ಕೊಳ್ಳಿ. ಇಲ್ಲದೇ ಇರೋರು ಇದೇ ಯಾವುದೇ ನಿಮ್ಮ ಮನೇಲಿ ಕೋಲ್ಗೇಟ್ ಇರುತ್ತಲ್ಲ, ಅದು ಕ್ಲೋಸಪ್, ಅದು ಕೂಡ ಬಳಸ್ಕೋಬೋದು. ಅದೇ ವೈಟ್ ಕೋಲ್ಗೇಟ್ ಬಳಸಿದ್ರೆ ರಿಸಲ್ಟ್ ಸ್ವಲ್ಪ ಪರ್ಫೆಕ್ಟಾಗಿ ಸ್ವಲ್ಪ ಜಾಸ್ತಿನೇ ಸಿಗುತ್ತೆ. ನನ್ನ ಹತ್ರ ಇಲ್ಲದೇ ಇರೋಕ್ಕೋಸ್ಕರ ನಾನು ಇವಾಗ ಕ್ಲೋಸಪ್ ಬಳಸ್ತಾ ಇದ್ದೀನಿ. ಅದು ಕೂಡ ರಿಸಲ್ಟ್ ಚೆನ್ನಾಗಿ ಸಿಕ್ಕಿರೋವಂಥದ್ದು. ನಾನಿವಾಗ ಇದು ಕೋಲ್ಗೇಟ್ ಬಳಸಿ ನೋಡಿದ್ದೀನಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ. ಅದೇ ವೈಟ್ ಕೋಲ್ಗೇಟ್ ಬಳಸಿದವ್ರಿಗೆ ತುಂಬಾ ನೋಡಿದ್ರೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನಾನು ಕೂಡ ಆಶ್ಚರ್ಯಪಟ್ಟೆ. ಇವಾಗ ನೋಡಿ, ವೈಟ್ ಕೋಲ್ಗೇಟ್ ಆಗಲಿ ಕ್ಲೋಸಪ್ ಆಗಲಿ ಯಾವುದಾದ್ರೂ ಇರಲಿ, ಇದನ್ನು ಟ್ರೈ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ. ಇವಾಗ ನಾನು ಕೋಲ್ಗೇಟ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ತೊಗೊಂಡಿರೋಂಥದ್ದು ವ್ಯಾಸ್ಲಿನ್ ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಮಾಡುತ್ತೆ. ನಮ್ಮ ಸ್ಕಿನ್ ಡ್ರೈ ಆಗೋದಕ್ಕೂ ಕೂಡ ಬಿಡಲ್ಲ. ನಮ್ಮ ಸ್ಕಿನ್ ಒಂಥರ ನಮ್ಮ ತುಂಬಾ ಸ್ಕಿನ್ ಒಂಥರ ಹಾರ್ಡ್ ಆಗಿರುತ್ತಲ್ವ ಸ್ಕಿನ್, ಆ ಸ್ಕಿನ್ನು ಕೂಡ ಸಾಫ್ಟ್ನೆಸ್ ಮಾಡುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ಸ್ವಲ್ಪ ಅದರಲ್ಲಿ ವ್ಯಾಸ್ಲಿನ್ ಕೂಡ ಸೇರಿಸ್ಕೋಬೇಕು. ನಮ್ಮ ಸ್ಕಿನ್ನು ಶೈನಿಂಗ್ ಆಗಿ ಕಾಣಿಸಬೇಕು, ಮತ್ತು ಮುಖವು ಕೂಡ ಒಂಥರ ಸಾಫ್ಟಾಗಿ ಗ್ಲೋ ಆಗಿ ಕಾಣಬೇಕಂದ್ರೆ ನಾವು ಅದಕ್ಕೆ ಸ್ವಲ್ಪ ವ್ಯಾಸ್ಲಿನ್ನು ಸೇರಿಸ್ಕೊಳ್ಳೇಬೇಕು. ಹಾಗಾಗಿ ನೋಡಿ, ನಾನು ವ್ಯಾಸ್ಲಿನ್ ಕೂಡ ಸೇರಿಸ್ಕೊಂಡು ಈ ಪ್ಯಾಕನ್ನು ರೆಡಿ ಮಾಡ್ತಾ ಇದ್ದೀನಿ. ಪರ್ಫೆಕ್ಟಾಗಿ ರೆಡಿ ಮಾಡ್ಕೋಬೇಕು. ಇವಾಗ ಇಷ್ಟು ಕೂಡ ಚೆನ್ನಾಗಿ ನೋಡಿ, ಒಂದೇ ಒಂದು ಬೆರಳಿನಿಂದ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ತಾ ಹೋದರೆ ಕ್ರೀಮ್ ನೋಡಿ ಯಾವ ರೀತಿ ಫಾರ್ಮಲ್ಲಿ ಬರುತ್ತೆ ಅಂತ ತೋರಿಸ್ತೀನಿ. ನೋಡಿ ಎಷ್ಟು ಸಾಫ್ಟಾಗಿ ಕ್ರೀಮ್ ರೆಡಿ ಆಗುತ್ತೆ ಅಂದರೆ, ತುಂಬಾ ಸಾಫ್ಟ್ನೆಸ್ ಬರುವಂಥ ಕ್ರೀಮ್ ರೆಡಿ ಆಗುತ್ತೆ. ನೋಡಿ, ಈ ಥರ ಕ್ರೀಮ್ ರೆಡಿ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದು ಮಿಕ್ಸ್ ಮಾಡ್ಕೊಂಡಾಯ್ತಲ್ವ ವೀಕ್ಷಕರೇ, ಇಷ್ಟು ಪರ್ಫೆಕ್ಟಾಗಿ ಒಂಥರ ನೋಡಿದ್ರೆ ಕ್ರೀಮ್ ಇದೆ ನೋಡಿ, ಎಷ್ಟು ಸಾಫ್ಟಾಗಿ ಕಾಣಿಸ್ತಾ ಇರಬೇಕು, ಅಷ್ಟು ಸಾಫ್ಟ್ನೆಸ್ ಬರುವಂಥ ಕ್ರೀಮ್ ರೆಡಿ ಆಯಿತು. ಇವಾಗ ನಾನು ಫಸ್ಟೇ ಹೇಳ್ತೀನಿ ಸ್ನೇಹಿತರೆ, ಯಾರೇ ಇರಲಿ ನೀವು ಯೂಸ್ ಮಾಡಿದ್ರೆ ಫಸ್ಟು ಕೈ ಮೇಲೆ ಇದನ್ನು ಟ್ರೈ ಮಾಡ್ಕೊಳ್ಳಿ. ಯಾಕಪ್ಪ ಅಂದರೆ, ನಾನು ಇದರಲ್ಲಿ ಶಾಂಪೂವನ್ನು ಬಳಸಿದ್ದೀನಿ. ಶಾಂಪೂ ಎಲ್ರಿಗೆ ಸ್ಕಿನ್ನಿಗೆ ಸೂಟ್ ಆಗಲ್ಲ. ತುಂಬಾ ಸ್ಕಿನ್ ಸೆನ್ಸಿಟಿವ್ ಇರೋರಿಗೆ ತುಂಬಾ ಇದನ್ನು ಯೂಸ್ ಮಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಫಸ್ಟ್ ನೀವು ಇದನ್ನು ಕೈ ಮೇಲೆ ಯೂಸ್ ಮಾಡಿದ ಮೇಲೆ ನಿಮ್ಮ ಕೈಗೂ ಕೂಡ ಏನು ಗ್ಲೋನೆಸ್ ನೋಡಿ ನೀವೇ ಶಾಕ್ ಆಗ್ತೀರ. ಆಮೇಲೆ ನಿಮ್ಮ ಮುಖದ ಮೇಲೆ ಕೂಡ ಇದನ್ನು ಬಳಸ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಇದನ್ನು ಕೈ ಮೇಲೆ ಬಳಸ್ಕೊಂಡು ನೀವು ಮುಖದ ಮೇಲೆ ಟ್ರೈ ಮಾಡಿ. ಯಾವುದೇ ಕ್ರೀಮ್ ಆಗಲಿ ಸ್ನೇಹಿತರೆ, ಫಸ್ಟಿಗೆ ತಂದ ತಕ್ಷಣ ನಾವು ಮುಖದ ಮೇಲೆ ಟ್ರೈ ಮಾಡಬಾರ್ದು. ನಾವು ಕೈಗೆ ಮುಖಕ್ಕೆ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕಂದರೆ ಕೈಗಳಾಗಲಿ ಮುಖ ತುಂಬಾ ಸೆನ್ಸಿಟಿವ್ ಸ್ಕಿನ್ನು, ಕೈಗಳಿಗಾದರೆ ನಡೆಯುತ್ತೆ. ಹಾಗಾಗಿ ಫಸ್ಟ್ ಕೈ ಮೇಲೆ ಕ್ರೀಮನ್ನು ಯೂಸ್ ಮಾಡಿಕೊಂಡು ಮುಖದ ಮೇಲೆ ಯೂಸ್ ಮಾಡಬೇಕು. ಇವಾಗ ನಾನು ಎರಡೂ ಕೈಗಳಿಗೆ ಚೆನ್ನಾಗಿ ಮಸಾಜ್ ಕೊಟ್ಟಿದ್ದೀನಿ. ಪೂರ್ತಿಯಾಗಿ ಮಸಾಜ್ ಕೊಡಬೇಕು. ಒಂದು 5 ನಿಮಿಷವರೆಗೂ ಕೂಡ ಈ ಥರ ಮಸಾಜ್ ಕೊಟ್ಟರೆ ನಮ್ಮ ಸ್ಕಿನ್ ಟ್ಯಾನ್ ಆಗಲಿ, ನಮ್ಮ ಸ್ಕಿನ್ನಲ್ಲಿರುವಂಥ ಡಲ್ನೆಸ್ ಆಗಲಿ, ಡ್ರೈನೆಸ್ ಆಗಲಿ, ಹಾಗೆ ನಮ್ಮ
ಕೈಗಳ ಮೇಲೆ ಕೂತಿರೋಂಥ ಕೊಳಕು ಎಲ್ಲ ಕೂಡ ಈ ಥರ ಈಸಿಯಾಗಿ ಬಂದ್ಬಿಡುತ್ತೆ. ಇವಾಗ ಅದು ಪೂರ್ತಿಯಾಗಿ ಮಸಾಜ್ ಮಾಡ್ಕೊಂಡಾಯಿತು. ಮಸಾಜ್ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಉಗುರು ಬೆಚ್ಚಗೆ ನೀರು ತಗೋಬೇಕು. ಯಾಕಂದರೆ ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಉಗುರು ಬೆಚ್ಚಗೆ ನೀರು ತೊಗೊಂಡಿದ್ದೀನಿ. ಈ ಥರ ಉಗುರು ಬೆಚ್ಚಗೆ ನೀರಲ್ಲಿ ನಾವು ಕೈಗಳನ್ನು ಕ್ಲೀನ್ ಮಾಡಿದರೆ ನೋಡಿ, ನೀವು ಕೂಡ ನಿಮ್ಗೆ ಗೊತ್ತಾಗುತ್ತೆ. ನಾನು ಫಸ್ಟ್ ಕೈಗಳು ಯಾವ ರೀತಿ ತೊಳಿತಾ ಇದ್ದೀನಲ್ವ, ತೊಳಿತಾ ಇರುವಾಗಲೇ ಗ್ಲೋ ನೋಡ್ತಾ ಇರ್ಬೋದು, ಹಾಗೆ ಶೈನಿಂಗು ಕೂಡ ಕಾಣಿಸ್ತಾ ಇರ್ಬೋದು. ನೋಡಿ, ಈ ಥರ ಚೆನ್ನಾಗಿ ಕ್ಲೀನಾಗಿ ಕೈಗಳನ್ನು ತೊಳ್ಕೊಬೇಕು. ನಾವು ಇದರಲ್ಲಿ ಅರಿಶಿಣ ಪುಡಿ ಹಾಕಿರ್ತೀವಲ್ವ, ನಾವು ಬಿಸಿನೀರಿಂದ ತೊಳ್ಕೊಂಡ್ರೆ ತುಂಬಾ ಈಸಿಯಾಗಿ ಹೋಗಿಬಿಡುತ್ತೆ. ಹಾಗಾಗಿ ಮುಖ ಆಗಲಿ ಕೈಗಳಾಗಲಿ ಉಗುರು ಬೆಚ್ಚಗೆ ನೀರಲ್ಲಿ ನೀವು ಕೈಗಳನ್ನು ವಾಶ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಗ್ಲೋ ಆಗಿರುವಂಥದ್ದು ನೋಡಿ ಸ್ನೇಹಿತರೆ. ನನ್ನ ಕೈ ಶೈನಿಂಗು ಕೂಡ ಕಾಣಿಸ್ತಾ ಇರುವಂಥದ್ದು, ಸ್ಕಿನ್ ಎಲ್ಲ ಕೂಡ ಟ್ಯಾನ್ ರಿಮೂವ್ ಆಗಿರುವಂಥದ್ದು. ಹಾಗಾಗಿ ನೀವು ಕೂಡ ಫಸ್ಟ್ ರಿಸಲ್ಟ್ ಟ್ರೈ ಮಾಡಿದ್ರೆ ಫಸ್ಟ್ ಕೈ ಮೇಲೆ ಟ್ರೈ ಮಾಡಿ, ಆಮೇಲೆ ಮುಖದ ಮೇಲೆ ಟ್ರೈ ಮಾಡ್ಕೊಳ್ಳಿ. ಯಾಕಂದರೆ ನಾನು ಅದರಲ್ಲಿ ಶಾಂಪೂ ಬಳಸಿರೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಇದೇ ರೀತಿಯಾಗಿ ಟ್ರೈ ಮಾಡಲೇಬೇಕು. ಲಾಸ್ಟಲ್ಲಿ ಕೈ ಮಸಾಜ್ ಈ ಥರ ನಾವು ಸ್ವಲ್ಪ ವ್ಯಾಸ್ಲಿನ್ ತೊಗೊಂಡು ಕೈ ಮೇಲೆ ಮಸಾಜ್ ಮಾಡ್ಕೋಬೇಕು. ಈ ಥರ ಮಸಾಜ್ ಮಾಡ್ಕೊಂಡ್ವಿ ಅಂದರೆ ನಮ್ಮ ಕೈ ಸಾಫ್ಟು ಮತ್ತು ನಾವು ಈ ಥರ ಪ್ಯಾಕನ್ನು ಮುಖದ ಮೇಲೆ ಆಗಲಿ ಕೈಗಳ ಮೇಲೆ ಅಪ್ಲೈ ಮಾಡಿರ್ತೀವಲ್ವ, ಅದೇ ರೀತಿಯಾಗಿ ಗ್ಲೋನೆಸ್ ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಇದೇ ರೀತಿಯಾಗಿ ಸ್ವಲ್ಪ ವ್ಯಾಸ್ಲಿನ್ ಹಚ್ಚಿ ಈ ಥರ ಮಸಾಜ್ ಮಾಡಿಕೊಂಡು ಸ್ವಲ್ಪ ಕೈ ಬೇಕಾದರೆ ವಾಶ್ ಮಾಡ್ಕೋಬೋದು. ಈ ಥರ ಮಾಡ್ಕೊಂಡ್ವಿ ಅಂದರೆ ನಮ್ಮ ಕೈಗಳ ಮೇಲಿರುವಂಥ ಗ್ಲೋನೆಸ್ ಹಾಗೆ ಉಳಿದ್ಬಿಡುತ್ತೆ. ಅದಕ್ಕೋಸ್ಕರನೇ ನಾವು ಈ ಥರ ನ್ಯಾಚುರಲ್ ಆಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ಗಳು ತೋರಿಸ್ತಾ ಇರ್ತೀವಿ. ಈ ಥರ ನ್ಯಾಚುರಲಾಗಿ ರಿಸಲ್ಟ್ ಸಿಗುವಂಥದ್ದು ಖಂಡಿತವಾಗಿ ಟ್ರೈ ಮಾಡ್ತಾ ಹೋದರೆ ನ್ಯಾಚುರಲಾಗಿ ರಿಸಲ್ಟ್ ಪರ್ಮನೆಂಟಾಗಿ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಇವಾಗ ನೋಡಿ, ಕೈಗಳ ಮೇಲೆ ವ್ಯಾಸ್ಲಿನ್ ಹಚ್ಚಿ ಸ್ವಲ್ಪ ಕೈಗಳು ಕೂಡ ಮತ್ತೆ ತೊಳ್ಕೊಂಡಿದ್ದೀನಿ. ಸಾಫ್ಟಾಗಿರುವಂಥ ಕೈಗಳು ನೋಡಿ, ಒಂದು ಕಾಟನ್ ಬಟ್ಟೆ ತೊಗೊಂಡು ಕ್ಲೀನಾಗಿ ಒರೆಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟು ಮತ್ತು ಗ್ಲೋ ಆಗಿರುವಂಥದ್ದು ನೋಡಿ. ಇದೇ ಗ್ಲೋನೆಸ್ಸು ನೀವು ಕೂಡ ಟ್ರೈ ಮಾಡಿದ್ರೆ ನಿಮಗೂ ಕೂಡ ಬಂದುಬಿಡುತ್ತೆ ಸ್ನೇಹಿತರೆ. ₹1 ಕೂಡ ಖರ್ಚೇ ಇಲ್ಲ. ನಾವು ಈಸಿಯಾಗಿ ಮನೇಲಿರುವಂಥದ್ದೇ ಯೂಸ್ ಮಾಡಿಕೊಂಡು ನಮ್ಮ ಸ್ಕಿನ್ ಹಾಳಾಗದೇ ರೀತಿಯೇ ನಾವು ಕೇರ್ ಮಾಡ್ಕೋಬೋದು. ಹಾಗಿದ್ರೆ ಮಿಸ್ ಮಾಡದೆ ಟ್ರೈ ಮಾಡಿ, ನಿಮಗೂ ಕೂಡ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗ್ಬೋದು. ಯಾಕಂದರೆ ನನ್ನ ಕೈಗಳಿಗೆ ನನ್ನ ರಿಸಲ್ಟ್ ನೋಡಿ ನಂತರ ಇಷ್ಟ ಆಯಿತು. ನಿಮ್ಮ ಕೈಗಳಿಗೆ ನೋಡಿ ನೀವು ಕೂಡ ಇಷ್ಟ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.